ಆಗತೈತಿ ಈಗ ಅದಕ್ಕೆ. ಕ್ಷಮಸ್ರಿ, ಮೊನ್ನೆ ನಾನು ಸುಜಾತ ಹೆಸರನ್ನ ಸುಮಿತ್ರಾ ಅಂತ ಕರೆದ್ಬಿಟ್ಟೀನಿ. ನಂಗೆ ಅದು ಕನ್ಫ್ಯೂಷನ್ ಆಗಿತ್ತು, ಸಾರಿ. ಕತಿ ನೋಡ್ರಿ. ಎಲ್ಲಿ ಹೋದ್ರಿ ಇವರು? ಆತ ಬಂದ ಹೊರಗೆ ಹೋದಾರ. ನಾ ಒಬ್ಬಕ್ಕೆ ಮನ್ಯಾಗ ಅದೀನಿ ಅನ್ನೋದು ಲಕ್ಷ್ಯ ಇಲ್ಲದಂಗೆ ಹೋಗಿರಾರ, ಇನ್ನೂ ಬಂದಿಲ್ಲ ನೋಡು. ಅತ್ತೆಯರು ನೋಡಿದ್ರೆ ಮನ್ಯಾಗಿಲ್ಲ. ಇವ್ರ ಮ್ಯಾಗ ನನ್ನನ್ನು ಬಿಟ್ಟು ಹೋಗ್ಯಾರ. ದೊಡ್ಡದಾಗಿ ಹೇಳಿದ್ರು, ನಾ ಅದಿನಲ್ಲ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ, ಕಣ್ ಕಾಣಲ್ಲ ಒಂದಲ್ಲ ಅಂತಂದು. ಈಗ ನೋಡಿದ್ರೆ ಇಷ್ಟೊತ್ತಾದ್ರೂ ಮನೆಗೆ ಬರುವಲ್ರು. 3 ಸಂಜೆಲ ಆಗೋತು. ಅತ್ತೆಯರು ಬಂದು ಕೇಳಿದ್ರೆ ನಾ ಏನು ಹೇಳ್ಬೇಕಾಗಿದ್ದಿತ್ತು ಇವ್ರಿಗೆ? ಏ ಶಂಕರಪ್ಪಣ್ಣ ಅವರ ನಿಮ್ಮ ಸಾವುಕಾರ ಎಲ್ಲಿ ಹೋಗ್ಯಾರ ನೋಡಾಯಪ್ಪ. ಇಟತ್ತಾದ್ರೂ ಮನೆಗೆ ಬರಲಿಲ್ಲ. ಅದು ಯಾರ ಸಂಗಪ್ಪಣ್ಣ ಅಂತ ಬಂದಿದ್ರಲ್ಲ, ಅವ್ರ ಮನೆ ಹತ್ತೆ ಕೊಂದಿಟ್ಟು ಹೋಗಿ ನೋಡಿ ಬರ್ತೇನೆ ನೋಡಾಯಪ್ಪ. ಹ್ಞೂನ್ರಿ ಅವ್ವಾರ, ಹಾಲು ಕರಿಯಾಕತ್ತೀನ್ರಿ, ಕರೆದಿಟ್ಟು ಹೋಗಿ ನೋಡಿ ಬರ್ತೇನೆ ತಡ್ರಿ. ಮತ್ತು ಕರ ಬಿಡ್ಬೇಕು, ಅದಕ್ಕೆ ಕರಕ್ಕನು ಮತ್ತು ಅದಕ್ಕೂ ಹಸುವಾಗುತ್ತಲ್ರಿ ಅವರ. ಕರ ಬಿಟ್ಟು ಮತ್ತು ಹಾಲು ಕರೆದು ಕರ ಬಿಟ್ಟು ಕಾಸ ಹೋಗಿ ಬರ್ತೇನೆ ತಡ್ರಿ. ಆಯ್ತಾಯಪ್ಪ ಅಣ್ಣ, ಒಂದಿಟ್ಟು ಲಘು ಹೋಗಿ ನೋಡ. ನಾನು ಅತ್ತಿಯರು ಬಂದ್ರಿ ಏನು ಹೇಳ್ಬೇಕು ನೋಡು. ಹಿಂಗ್ಯಾಕೆ ಮಾಡ್ತಾರಯ್ಯಪ್ಪ ನಿಮ್ಮ ಸಾವುಕಾರ? ನನಗಂಕರ ಜೀವದಾಗ ಜೀವ ಇಲ್ಲ ನೋಡ. ನಾನು ಒಬ್ಬಕ್ಕೆ ಅದೀನಿ ಅಷ್ಟು ಹೇಳ್ಯಾರ, ಒಬ್ಬಕಿನ ಬಿಟ್ಟು ಹೋಗ್ಬೇಡ ಯಪ್ಪ ಅಂತಂದು ಅಂದ್ರು ನಿಮ್ಮ ಸಾವುಕಾರ ಹಿಂಗೆ ಮಾಡ್ಯಾರ ನೋಡ ಅಣ್ಣ. ಒಂದಿಟ್ಟು ನೋಡ. ಆತಾಳ್ರಿ ಅವರ, ಒಳಗ ಇರ್ರಿ ನೀವು. ಒಳಗ ಕುಂತ್ ಸಾಕಾಗೈತೆ ಬಿಡಯಪ್ಪ. ಒಬ್ರು ಗೆಳ್ತಾರಿಲ್ಲ, ಒಬ್ರು ಆಜು ಬಾಜು ಮನೆಯರಿಲ್ಲ. ಏನರ ಒಂದಿಟ್ಟು ಮಾತಾಡೇನಂದ್ರೆ ದಾರಿ ಇಲ್ಲ. ಒಳ್ಳೆ ಅದೇನೋ ಅಂತಾರಲ್ಲ, ಬಂಗಾರ ಪಂಚದಾಗಿರ ಹಕ್ಕಿಗಿ ನಾನು. ಏ ಮೆಲ್ಲಕ ದೋಸ್ತ, ನೀನು ಹೆಂಡ್ತಿಗೇನ್ರ ನೀನು ಕುಡ್ಕೊಂಬಂದಿ ಅಂತ ಗೊತ್ತಾತಂದ್ರೆ ಹೆಂಗಿರ್ತ ನಿನ್ನ ಪಜಿತಿ? ಹಾಂ, ಏನು ಖಬ್ರಿಗಿಡಿ ಚಂದಾಗ ಬಾ. ನಾ ಒಂದೇನ ಹೇಳಿ ಸಂಭಾಳಿಸ್ತೀನಕ್ಕಿನ್ನ ನೀನು ಹಗುರ್ಕಿಲೆ ಹೆಜ್ಜೆ ಹಾಕು. ನಾನು ಇವತ್ತೊಂದಿನ ಹೆಂಗನ ಮಾಡಿ ಇವತ್ತು ರಾತ್ರಿ ನಿನ್ನ ಕ್ವಾಣ್ಯಾಕೆ ಬರ್ಲಾರ್ದಂಗೆ ನೋಡ್ತೀನಿ. ಏನು ಹೇಳ್ತೀನಿ ಅಕ್ಕಿಗೆ, ನೀನೇನು ಮಾತಾಡೋಕೆ ಹೋಗ್ಬೇಡ. ಇಲ್ಲ ಅಂದ್ರೆ ನೋಡು, 3 ದಿನದಾಗ ನೀನು ಬಾಳೆನ 3 ಬಟ್ಟಿ ಆದಿತ್ತು. ಇಷ್ಟು ದೊಡ್ಡ ಮಂತಂತ ತಾಗಿ ಹಿಂಗೆ ಕುಡಿದು ಬಂದು ತೂರಾಡ್ತಿಲ್ಲ, ನಾಚಿಕಾಗುದಿಲ್ಲ? ದೋಸ್ತ ಆಗ ಹಂಗ್ಯಾಗಿದ್ದೀಯ ನೀನ್ ಮಾತು ಬಂದಿರೋ ಕುಸಿಗೆ ನಾ ಒಂದಿಟ್ಟು ಕೊಡ್ತೇನೆ ಬಿಡು. ಹೇಳ್ಬಿಡಕ್ಕಿಗೆ ನಾನು ಇನ್ನೂ ಮಾತಾಡೋದಿಲ್ಲ. ನಿನ್ನ ಮೇಲೆ ಆಣೆ ದೋಸ್ತ, ನಿನ್ನ ಮೇಲೆ ಆಣೆ. ಬಾ ಅವರ ಬಂದ್ರಿ ನೋಡ್ರಿ. ಹೌದಾ, ಚಲೋ ಆತ ಯಪ್ಪ. ನನಗಂಕ್ರು ಜೀವದಾಗ ಜೀವದಿದ್ದಿಲ್ಲ. ಬಂದ್ರಲ್ಲ, ಯಾರು ಕರ್ಕೊಂಬಂದಿರ್ಬೋದು? ಅಯ್ಯೋ, ಏನಾಯ್ತು ಇವ್ರಿಗೆ? ಯಾಕೆ ಏನಾಗಿತ್ತು ಇವ್ರಿಗೆ? ಹಿಂಗ್ಯಾಕಾಗಿತ್ತು ಮಕ್ಕ? ಅದು ಮೊದ್ಲಾಗ ಕಣ್ ಕಾಣಲ್ಲಲ್ಲ, ನೋಡ್ಲಾರ್ದ ಹೋಗಿ ಗಾಡಿಗೆ ಹಾದ್ಬಿಟ್ಟ. ಅದು ಬಲಟೆ ಪೆಟ್ಟು ಬಿದ್ದೈತಿ, ಅದಕ್ಕೆ ನೋವು ಆಗ್ಬಿಟ್ಟೈತಿ ಮಕ್ಕ. ಅದು ಮಾತಾಡಕ್ಕೆ ಬರುವಲ್ದು, ಹಲ್ಲು ನೋವಾಗೈತಿ. ಎಡಕ್ಕೆ ಹಾದ್ಬಿಟ್ಟನಲ್ಲ, ಹಂಗಾಗಿ ಒಂದಿಟ್ಟು ತೊಂದ್ರೆಗೈತಾಳ. ಅಣ್ಣ, ಏನು ಹೇಳಕತ್ತೀರಿ? ನೀವಿರ್ಲಿಲ್ಲ ಜೊತೆಗೆ? ಯಪ್ಪ, ಅತ್ತಿಯರು ಇವತ್ತು ಎಟ್ಟತ್ತಿದ್ರು ಬರ್ತಾರ. ಬಂದ್ರಂದ್ರೆ ಏನು ಹೇಳಲೇ ನಾನು? ಎಣ್ಣ ಹಿಂಗ್ಯಾಕೆ ಮಾಡಿದ್ರಿ ಅಣ್ಣ ನೀವು? ಅಲ್ರಿ ವೈನಿಯರ, ನಾನು ಬೇಕಂತ ಮಾಡಿನನ್ರಿ. ಅವಂಗ ಕಣ್ ಕಾಣೋದಿಲ್ರಿ, ಹಿಂಗೆ ತಿರುಗಿ ಹಿಂಗೆ ಇದು ಮಾಡತ್ಲಿಗೆ ಹೋಗಿ ಹಾದ್ಬಿಟ್ಟನ್ರಿ. ಮತ್ತು ನಾನು ಎಷ್ಟಂತ ನೋಡ್ಬೇಕು ವೈನಿ? ಸರಿ ರೀ, ಬರಲಿ ಕೈ ತರ್ರಿ, ನಾ ಮಲಗಿಸ್ತೇನೆ. ಬರಲಿ ನಿಮ್ಮ ರೂಮ್ನಾಗ ಒಂದಿಟ್ಟು ನೀವು ಕೊನೆಗೆ ಮಕ್ಕೊಂಡು ವಿಶ್ರಾಂತಿ ಮಾಡ್ರಿ. ಆಮೇಲೆ ಬೇಕಾದ್ರೆ ನಾನು ನಿಮ್ಗೆ ಚಾ ಕೊಡ್ತೀನಂತೆ. ಇಲ್ಲ ವೈನಿ, ಏನೂ ಕೊಡ್ಬಾರ್ದಂತ್ರಿ ವೈನಿರಿ. ಅದು ಬಾಯಾಗ ಹೇಟ್ ಬಿದ್ದೈತಲ್ಲ, ಒಂದು ಈಟು ಬಾವು ಬಂದಂಗೆ ಆಗೈತಿ. ಒಂದೀಟು ಮಕ್ಕೊಂಡ್ರೆ ಸರಿ ಹೋಗ್ತೈತಿ. ಇವತ್ತೊಂದಿನ ಏನು ಬ್ಯಾಡ್ರಿ ಅತ್ತಗ. ಅದು ಎಂಥದ ಔಷಧಿ ಕೊಟ್ಟಾರ್ರಿ. ನಾ ಹೋಗಿದ್ವಿ ದವಾಖಾನಿಗೆ, ಅದಕ್ಕೆ ಮಕ್ಕೊಳಕ್ಕೆ ಹೇಳ್ಯಾರಿ. ಹಾಂ, ಇವತ್ತೊಂದಿನ ಅವನ್ನ ಮಾತಾಡ್ಸ್ಬೇಡ್ರಿ, ಮುಟ್ಟಬೇಡ್ರಿ. ಹಾಂ, ಮಕ್ಕೊಳ್ಳಿ. ಹೌದಾ? ಹಂಗಂದ್ರ ಮತ್ತೆ ಇವ್ರಿಗೆ ಹೊಟ್ಟೆ ಹಸುವಾದ್ರ? ಮತ್ತೆ ಈಗಿನ 6:30 7 ಆಗೈತಿ. ಮತ್ತೆ ಇವ್ರಿಗೆ ಹಸುವಾಗುತ್ತಲ್ಲ ರಾತ್ರಿ, ಹೆಂಗೆ ಮಾಡುದ್ರಿ ಮತ್ತೆ ಅಣ್ಣ? ಇಲ್ರಿ, ಹಂಗೇನಿಲ್ರಿ. ಈಗ ನಾವೆಲ್ಲರೂ ಇದಕ್ಕೆ ಹೋಗಿದ್ವಲ್ರಿ, ಹೊರಗೆ ಹೋಗಿದ್ನಲ್ಲ, ಎಲ್ಲ ದೋಸ್ತರು ಕೂಡಿದ್ವಿ. ಇದ್ರಾಗ ನಮ್ದು ರಸ್ತಾದಾಗ ಒಂದು ಇದು ಐತಿ ನೋಡ್ರಿ, ಹನುಮಂತನ ಗುಡಿಗೆ ಹೋಗೋ ರಸ್ತಾದಾಗ ಹೋಟೆಲದಾಗ ನಾವು ಮಂಡಕ್ಕಿ ತಿಂದು ಮಿರ್ಚಿ ತಿಂದು ಚಹಾ ಕುಡ್ದೇವ್ರಿ. ಹಾಗಾಗಿ ಅತ್ತಗೇನು ಬ್ಯಾಡ ಅಂತ್ರಿ. ಮಾತಾಡಕ್ಕೆ ಬರುವಲ್ದಲ್ಲ, ಅದಕ್ಕೆ ಏನು ಹೇಳುವಲ್ಲ ನಾವ. ನೀವು ಒಂದೀಟು ತಾರಿ ಕೊಟ್ರಿ ವೈನಿರಿ, ನಾನು ಮಲಗಿಸ್ತೀನಿ ರೀ ಒಳಗೆ. ಆತ್ರಿ, ಮಲ್ಕೋಗಿ ಕರ್ಕೊಂಡೋಗಿ ಮಲಗಿಸ್ರಿ. ಅತ್ತೇರು ಬಂದ್ರೆ ನನಗೆ ಬೈತಾರ್ರಿ. ನಾನು ನಿಮ್ಮನ್ನ ನಂಬಿ ಕಳ್ಸಿದ್ನಲ್ರಿ ಅಣ್ಣ. ನಿನ್ನನ್ನು ಪಡ್ಕೊಳೋದು ಹೆಂಗೆ ನಾನು? ಅಣ್ಣ, ಏನಾರ ಅಂದಿರಿ? ಇಲ್ರಿ ವೈನಿರಿ, ಇಲ್ರಿ. ನೀವೊಂಚೂರು ದಾರಿ ಬಿಡ್ರಿ, ಮಲಗಿಸ್ತೇನೆ. ಆತ್ರಿ. ಮೆಲ್ಕ ಅಲ್ಲ, ಅಲ್ಲೇಕ್ ಮಲಗಿಸಿದ್ರಿ?
ಇಲ್ಲ ಹಿಂದೆ ನಮ್ಮ ಕೋಣಿತ್ತಲ್ಲ, ನಮ್ಮ ಕೋಣೆ ಮಲಗಿಸ್ಬೇಕಿಲ್ಲ ಅಂತ ಅಲ್ಲಿ ಯಾಕೆ ಹೋಗಿ ಮಲಗಿಸಿದ್ರಿ ಇವ್ರನ್ನ? ಏನಪ್ಪ ಎಲ್ಲ ಅರಳು ಮರಳೈತಿ. ಒಂದು 20 ಸರಿ ಸುಜಾತ ಸುಜಾತ ಅಂತ ಕರಿತಿದ್ರು, ಒಂದು ಮಾತು ಮಾತಾಡ್ವಲ್ರಿ ಈಗ. ಏನೋ ವಾಸ್ತಿ ಮನಿ ಎಲ್ಲ. ಚಿಕ್ಕವಣ್ಣ ಯಾರ ತಂದಾರ? ಹಾಂ ಹೌದೌದು, ತೋಟದಾಗ ಚಿಕ್ಕವಣ್ಣ ಹಾಗೆ ಬಂದಿದ್ರು. ಚಿಕ್ಕವಣ್ಣ ತಂದಿರ್ಬೇಕು. ಆದರೂ ಭಾಳನ ಆತಿದ್ದು ವಾಸನೆ. ವೈನಿರಿ ಹಾಂ ಹೇಳ್ರಿ ಅಣ್ಣ, ಇವ್ರು ಮಲಗಿದ್ರಿ, ನಾನು ಹೋಗಿ ನೋಡ್ಲ್ರಿ. ಬ್ಯಾಡ್ರಿ ಒಂದಿಟ್ಟು ಸಿಟ್ನಾಗದಾನ. ನೀವೇನ್ರ ಮತ್ತೆ ಹೋದ್ರಿ ಅಂದ್ರ ನೋವಾಗಿ ಕುಗ್ಯಾಡ್ತಾನ. ಅದಕ್ಕೆ ಈ ರೂಮ್ನೆ ಮಲಗಿಸ್ಲಿಲ್ಲ ನಾನು. ನೀವಂದ್ರಿ ಕೊನೆಯಾಗ ಮಲಗಿಸಂತ, ನಾ ಅದಕ್ಕೆ ಆ ಕೊನೆಯಾಗ ಮಲಗಿಸೀನಿ. ಅವ್ರು ಬಂದ್ಮ್ಯಾಗ ಹೇಳ್ಬಿಡ್ರಿ. ಬರ್ಲ್ರಿ ವೈನಿರಿ. ಆದ್ರಿ, ನಮಸ್ಕಾರ ರೀ. ಬರ್ಲ್ರಿ. ಇಪ್ಪ ಮೈಮ್ಯಾಗ ಬರ್ತಾನ ಇವೊಬ್ಬ. ಇವರೊಬ್ರು ಯಾರೋ ಮನೆಗಿಲ್ಲದ ಹೊತ್ನಾಗ ಇಂಥವೆಲ್ಲ ಮಾಡ್ಕೋಬೇಕನ? ಹೋಗಿ ನೋಡ್ಲಾ? ಮಾಡಪ್ಪ. ಬರ್ಲಿ ಅತ್ತಿಯರ್ ಬರ್ಲಿ. ಎಲ್ಲಿ ಹೋಗ್ಯಾರ ಇನ್ನು? ಇಷ್ಟೊತ್ತಾತ. ಊರಿಗೆ ಹೋಗೋಣಂದ್ರೆ ಏನು ಮಾತಾಡವಲ್ರು. ಏನು ಮಾಡ್ಬೇಕು ನಾನು? ಓಹೋ, ಗಂಡನ ದಾರಿ ಕಾಯಕತ್ತ ಅನ್ಸುತ್ತ. ಕಾಯ್ಲಿ ನನ್ನ ಮಗಳ ಜೀವನಕ್ಕನ ಮುಳ್ಳಾಗಿಯಲ್ಲ. ಮುಳ್ಳನ್ನ ದಾರಿಯಿಂದ ಹೆಂಗೆ ಸರಿಸ್ಬೇಕು ಅಂತ ನನಗೆ ಗೊತ್ತೈತಿ. ಸರಿಸ್ತೇನೆ. ನನಗೊಂದು ಮಿದ್ದಿದ್ರ ಇತ್ತಿಕ್ಕಿದ ಮಾಡ್ತಿದ್ದಿಕ್ಕಿಗೆ. ಬಾ ಇಲ್ಲಿ ನೋಡು, ಬಾ ಇಲ್ಲಿ ಗಂಡನ ದಾರಿ ಹೆಂಗೆ ಕಾಯಕತ್ತಾಳ ನೋಡು, ಬಾ ಇಲ್ಲಿ. ನಿನ್ನ ರತಿಗೆ ಮರ ಬಂದೆ. ಹೌದ್ರಿ, ಸರಿತಾನ ಅತ್ತಿ ಚೇಂಜ್ ಮಾಡೀನಿ. ಯಾಕಂದ್ರೆ ಎಲ್ಲ ಕ್ಯಾರೆಕ್ಟರ್ ಸೇಮ್ ಅನ್ಸಕತ್ತಿದ್ವು, ಹಾಗಾಗಿ ಅತ್ತಿ ಚೇಂಜ್ ಮಾಡೀನಿ. ಸರಿತಾ ಅತ್ತಿ ಇನ್ಮ್ಯಾಗ ಹಿಂದೆ ನಿಂತಾಳಲ್ಲ ಆಕಿ. ಓಡಾಡ್ಲಿ ಕಾಯ್ಲಿ ಏನೇನು ಮಾಡ್ತಾಳ್ರಿ ಅತ್ತಿಗಮ್ಮ. ದನ ಮೇಸಕ್ಕೆ ಹೋಗಂದ್ರೆ ಒಟ್ಟ ಏನು ಮಾಡಿದ್ರು ಹೋಗೋಳ. ಹಿಂಗಾರ ಮಾಡಿ ಕಿನ್ನ ಕಳಿಸ್ಬೇಕು. ಏನಾರ ಮಾಡಿ ಒಂದು 2 ದಿನದ ಮಟ್ಟಿಗೆ ಈಕಿನ್ನ ಎಲ್ಲರ ಅಟ್ಟಬೇಕಲ್ರಿ. ಹೆಂಗ್ರಿ ಅತ್ತಿಗಮ್ಮ? ನನ್ನ ಮಗಳ ಬಾಳ್ಯಾಕ ಮುಳ್ಳಾಗ್ಯಾಳ. ಇಲ್ಲಿದ್ದಾಗನ ಆಕಿಗೆ ಅರ್ಧ ಹುಚ್ಚು ಹಿಡಿಸಿ ಕೈ ಬಿಟ್ಟಿದ್ವಿ. ಇನ್ನು ಪೂರಾ ಹುಚ್ಚು ಹಿಡ್ಸ ನನ್ನತ್ಲಿಗೆ ನನಗೆ ಆರಾಮಿಲ್ಲಾರ್ದಂಗೆ ಆತು. ಲಕ್ಷ ಎಲ್ಲ ನನ್ನ ಕಡೆನ ಹಾಕೋತು. ಈಕಿ ಕಡೆಗೆ ಲಕ್ಷ ಬರಲಿಲ್ಲ. ನಾನೀಗ ಸಾಯ್ತೀನಿ ಅಂತನ ಆತನ ಹಗ್ಲಾಮ್ಗ್ಲ ಕರ್ಸ್ಕೊಂಡು ಹೆಂಗಾರ ಮಾಡಿ ನನ್ನ ಮಗಳ ಮದುವೆ ಮಾಡೋಣ ಅಂದೆ. ಮದುವೆ ಅಂತೂ ಮಾಡಿದ್ವಿ. ಭಾಳ ಕಚ್ಚಕ್ಕೆ ಆಗೋಲ್ದಲ್ಲ ಅತ್ತಿಗೆಮ್ಮ. ಏನು ಮಾಡ್ಬೇಕು ನಾವು? ಏನಾರು ಒಂದು ಮಾಡನ್ರಿ. ಹಿಂದಕ್ಕೆ ಬರ್ರಿ ಬಂದವ. ಅಲ್ರಿ ಎಲ್ರಿ ಹೋಗ್ಬಿಡ್ತೀರಿ ನೀವು? ಹೇಳಲ್ಲ ಕೇಳಲ್ಲ. ಹೋಗಂಬರ್ರಿ ಊರಿಗೆ. ನಂಗೆ ಇಲ್ಲಿರಕ್ಕೆ ಆಗೋಲ್ದು. ಇವತ್ತು ಅತ್ತಿಯರು ನನಗೆ ಹೋಗು ದನ ಮೀಸಕ್ಕೆ ಹೋಗಂತ ಕಂಡು ಬಿದ್ದುಬಿಟ್ಟಿದ್ರು. ನಾ ಎಷ್ಟು ಒಲ್ಲೆ ಅಂದರೂ ಕೇಳಲಿಲ್ಲ. ಅರಿ ನನಗೆ ಹಿಂಗಾದ್ರೆ ಇಲ್ಲಿರೋದು ಆಗಲ್ರಿ. ನನಗವೆಲ್ಲ ನಂಗೆ ಮಾಡಿ ರೂಢಿ ಇಲ್ರಿ. ಬರ್ರಿ ಹೋಗೋಣ. ಯಾಕ್ರಿ ಇಲ್ಲದಿರಿ ನೀವು? ಅತಿಯಮ್ಮ ನೀವು ಒಳಗೆ ಹೋಗಿ ಮಕ್ಕರಿ, ನಾನು ನಾಟಕ ಮಾಡ್ತೀನಿ. ಎಲ್ಲದಕ್ಕೂ ನೀವು ಹ್ಞೂ ಅಂದ್ರಿ. ಇವತ್ತು ರಾತ್ರಿ ಈಕಿನ ಎಷ್ಟೊತ್ತಿದ್ರೂ ಊರು ಬಿಡ್ಸೋಣ. ಈಕಿನ್ನ 2 ದಿನ ಇತ್ಲಕಡಿಗೆ ಹಾಯಬಾರ್ದು. ನನ್ನ ಮಗಂದು ನನ್ನ ಸೊಸಿದು ಕಾರ್ಯ ಇವತ್ತು ಎಟ್ಟತ್ತಿದ್ರು ಆಗ್ಬೇಕು. ಅದು ನೋಡೋಣ. ಏನ ಮಾಡಿದ್ರು ಈಕಿ ಮ್ಯಾಗಲು ಪ್ರೀತಿ ಕಡಿಮೆ ಆಗೋಲ್ಲ. ನನ್ನ ಮಗ್ಗ ಹುಚ್ಚಿ ಅಂತಂದು ಅತನ ಮುಂದನ ನಾವೆಲ್ಲನೂ ಸಾಬೀತು ಮಾಡಿದ್ರು ನಂಬಕ್ಕ ತಯಾರಿಲ್ಲ. ಬಿಡುದು ಬೇಡ. ನೀವೋರಿ ಒಳಗೋರಿ. ಆತಾಳ. ಆಯ್ತಾಯ್ತು, ಸಮಾಧಾನ ಮಾಡ್ಕೊ. ಏನು ಮತ್ತೀಗ ಏನು ಮಾಡಬೇಕು? ಮನ್ಯಾಗ ಯಾರೂ ಇಲ್ಲಲ್ಲ, ಅದಕ್ಕೆ ಅಂದಿರ್ಬೇಕು ನಿನಗೆ. ಬಿಡು. ಅಲ್ರಿ ನಾನೇನು ಸಣ್ಣ ಹುಡುಗೇನು? ಆಡು ಮೇಸಕ್ಕೆ ಹೋಗು, ಎತ್ತು ಮೇಸಕ್ಕೆ ಹೋಗು, ಎಮ್ಮೆ ಮೇಸಕ್ಕೆ ಹೋಗು, ದನ ಮೇಸಕ್ಕೆ ಹೋಗು ಅಂತಾರ. ಇಲ್ಲ ಮುಸ್ರಿ ತಿಕ್ಕು, ಕಸ ಅನ್ನು, ಒಲಿ ಬಳಿ, ಸಾರ್ಸು, ಗುಡ್ಸು, ಬಳಿ ಬರೀ ಇದ. ನಂಗೆ ಸಾಕಾಗ್ಬಿಟ್ಟೈತಿ. ಚಂದಾಗ ನನಗೆ ಊಟಕ್ಕೂ ಕೊಡುವಲ್ರಿ. ನೀವು ಬೇಕಾದ್ರೆ ಕರೆದು ಕೇಳ್ರಿ ಯಾಕೆ ಹಿಂಗೆ ಮಾಡಕತ್ತಾರ. ನೀವು ಮೊದಲು ಎಲ್ಲನೂ ಮನೆಗೆ ಕಳಿಸ್ತಿರಲ್ಲ ದುಡ್ದಿರೋದನ್ನ. ಅಲ್ಲಿ ಏನ್ರಿ ಇಟ್ಕೋತೀವನ್ನ ನಾವು. ಆದರೂ ಯಾಕೆ ಇವ್ರು ನನಗೆ ಹಿಂಗೆ ಮಾಡ್ತಾರ? ಒಂದು ಹೊಟ್ಟು ಊಟನೂ ಚಂದಾಗ ಕೊಡುವಲ್ರು. ಏನು ಮಾಡ್ಬೇಕು? ಹಿಂಗೆ ಮಾಡಿದ್ರಿ ಹೇಳ್ರಿ. ಹೆಂಗೆ ಇರಲಿ ನಾನು? ಬರ್ರಿ ಹೋಗನ್ ಬರ್ರಿ. ನಿಮ್ಮ ದಮ್ಮಯ್ಯ ಅಂತೀನಿ ಬರ್ರಿ. ನೋಡು, ಈಗ ಅತ್ತಿ ಅವಾಗ ಆರಾಮಿರ್ತಿದ್ಲ. ಅತ್ತಿ ಅವ್ವ ಸೇರಿ ಎಲ್ಲ ಕೆಲಸ ಮಾಡ್ತಿದ್ರು. ಈಗ ಅವಗೂ ಮಂಡಿ ನೋವು ಬಂದೈತಿ, ಹೌದಾ? ಅತ್ತಿಗಂಕ್ರು ನಿನಗೆ ಆರಾಮಿಲ್ಲ, ಅದು ಗೊತ್ತೈತಿ. ಆಕೆಗೆ ಎಷ್ಟು ಪರಿಸ್ಥಿತಿ ಗಂಭೀರ ಐತನ ನಿನಗೂ ಗೊತ್ತೈತಿ. ಇನ್ನು ಪವಿತ್ರ ಮನ್ಮನ್ ದೊಡ್ಡಕ್ಕಾಗ್ಯಾಳ, ಹೌದಾ? ಆ ದೊಡ್ಡಕ್ಕಾಗಿರೋ ಹುಡುಗಿಗೆ ಮತ್ತು ಹೆಂಗೆ ಹೇಳಿ ನೀನು, ಹೌದಿಲ್ಲ? ಅದಕ್ಕೆ ಕಳಿಸಿಲ್ಲೇನ ಹರಿದ ಹುಡುಗಿ ಅಂತಂದು. ಹಂಗೆಲ್ಲ ತಲೆ ಕೆಡ್ಸ್ಕೊಬೇಡ. ಹೋಗೋಣ. ನಾಳೆ ಮುಂಜಾನೆ ಎಷ್ಟೊತ್ತಿದ್ರೂ ಊರಿಗೆ ಹೋಗ್ಬಿಡೋಣ, ಆತಾ?
ಊರಿಗೆ ಹೋಗ್ತೀರಾ ಊರಿಗೆ ಲೋ ಯಪ್ಪ ಮಗನ ಬಂದಿಲ್ಲ ಲಗು ಲಗು ಬಾಲ ಯವ್ವ ಏನಾತ ಎದಕ್ಕಳಕತ್ತಿದೆ ಯಪ್ಪ ಅದು ಆಡಿಂದ ಹಾಲ್ನಾಗ ಔಷಧಿ ತೊಗೊಳಕ್ ಕೊಟ್ಟಿದ್ರಲ್ಲ ಯಪ್ಪ ಅವರು ನಾಟಿ ಔಷಧಿ ಕೊಡಾರು ಆ ಔಷಧಿ ಖಾಲಿ ಆಗ್ಬಿಟ್ಟತ್ಲ ನಿಮ್ಮ ಅತ್ತಿಗೆ ಆಸ್ತಮಾ ಜಾಸ್ತಿ ಆಗಿ ಕೆಳಗ ಮ್ಯಾಗ ಮಾಡಕತ್ತಾಳಲ್ಲ ಲಗುನ ಹೋಗಿ ಅದನ್ನ ಔಷಧಿ ತಗೊಂಬಾಗ್ಲಾ ಹೋಗ್ಲಾ ಈಗಿನ ಆರಾಮಿದ್ರಲ್ರಿ ಅತ್ತಿಯರ ಹಿತ್ತಲ ಕೂತ್ಕೊಂಡು ಏನ ಮಾಡಕತ್ತಿದ್ರು ನಾನ ನೋಡಿನಿ ಇದನ್ನ ಹೇಳಕತ್ತಿದ್ರಿ ಅದು ಹಗ್ಗನ ಈಗಾಗ್ಲೇ ಆರಾಮಿಲ್ಲದಂಗ ಆತ ಅಯ್ಯ ನಿನ್ನ ಮಂಜಾಳಾಗ್ಲಿ ಆಕಿ ಮತ್ತೆ ಕುಂತಿದ್ಲು ಪಾಪ ಮನ್ಯಾಗ ಮತ್ತೆ ಯಾರು ಮಾಡ್ಬೇಕು ಯಾರು ಒಸಿತಾರ ಹಗ್ಗನ ಆ ಸಾಕೊಂದು ತೆಂಗಿನ ಗರಿ ಬಿದ್ದಾವು ಮತ್ತೆ ಹಗ್ಗ ಪಗ್ಗ ಒಸಿಲಾರ್ದ ಹಗ್ಗ ಬಿಡ್ತಾರನ ಅದಕ್ಕೆ ಅವನು ಓಸು ತೆಗೆದು ಹಗ್ಗ ಒಸಕತ್ತಿದ್ಲು ಹವಾ ಒಂದು ಸುಮಾರು ಐತಲ್ಲ ಅಪ್ಪ್ಯ ಹಂಗಾಗಿ ಭಾಳ ಕಷ್ಟ ಆತ್ಲ ಆಕಿಗೆ ಒಮ್ಮಿದ್ದು ಮಕ್ಳೆ ಉಸಿರಾಡ್ಸಕ್ಕೆ ಆಗೋಲ್ದಂತ ಕೆಳಕ ಮ್ಯಾಕ ಮಾಡಕತ್ತಾಳಲ್ಲ ಬಾಲ ಯಪ್ಪ ನೀ ಬತ್ತಿ ಉಳಿಸ್ ಬಾಲ ಹೌದಾ ಆತಡಿ ತಗೊಂಬರ್ತೀನಿ ಹಾಗಾದ್ರೆ ನಾನು ಮತ್ತೆ ಒಳಗೆ ಬರಲಿ ಇಲ್ಲಲ್ಲ ಆಗಿನ ದವಾಖಾನೆ ಕರ್ಕೊಂಡು ಹೋಗ್ಬೇಕು ಈ ನೋವು ಹೋದ್ಸರಿನ ಹಿಂಗಾಗಿ ಭಾಳ ಹೆಚ್ಚು ಕಮ್ಮಿ ಆಗಿತ್ತಕೀಗೆ ನಾನು ನೀನು ದವಾಖಾನೆ ಕರ್ಕೊಂಡು ಹೋಗುನ್ ಬಾಲ ದವಾಖಾನೆ ಕರ್ಕೊಂಡು ಹೋಗುನ್ ಬಾ ನೀನು ಹೆಂಡತಿ ಹೋಗ್ಕಾಳ ತಗೋ ಹೇಳ್ಬಿಡು ಎಲ್ಲಿ ತಂದು ತಗೊಂಬರ್ತಾಳ ಅಲ್ಲೇನು ಎಲ್ಲ ಹೆಣ್ಮಕ್ಳ ಇರ್ತಾರಲ್ಲ ಹೋಗ್ಕಾಳಲ್ಲ ಹೇಳಲ್ಲ ನೀ ದವಾಖಾನೆ ಕರ್ಕೊಂಡು ಹೋಗುನ್ ಬಾ ತಡ ಮಾಡಿದಂದ್ರೆ ಅದು ಕಷ್ಟ ಐತ್ಲಾಕಿ ಉಳಿಯೋದು ನೀ ಬತ್ತಿ ನ್ಯಾಯವಾಗಿ ಒಂದು ಜೀವ ಸಾಯಿಸ್ದಂಗಾಗತ್ತೆ ಬಾಲ ಯಪ್ಪ ಅತ್ತೀರ ನಂಗೆ ಅವ್ರು ಯಾರು ಎಲ್ಲಿ ಕೊಡ್ತಾರೆ ಏನೂ ಗೊತ್ತಿಲ್ಲ ಹೆಂಗೆ ಹೋಗ್ಲ್ರಿ ನಾನು ಅಯ್ಯ ನೀನೊಬ್ಬಕಿನ್ನ ಹೋಗಂತೀನಿ ನಯವ ನನ್ನ ಸಸಿಯ ನೀ ಹೆಂಗದಿ ನೀ ಎಷ್ಟು ನಾಜುಕು ನೀ ಎಷ್ಟು ನಯವಾಗಿರ್ತಿ ಅಂತ ಗೊತ್ತಿಲ್ಲ ನನಗೆ ನಮ್ಮ ಮುತ್ತವಕ್ಕ ಹೇಳಿ ನಯವ್ವ ಮುತ್ತವಕ್ಕ ಕರ್ಕೊಂಡು ಹೋಗಾಳಿನ ಮುತ್ತವಕ್ಕ ಗೊತ್ತೈತಿ ಬಾರಯವ್ವ ಹಂಗೆ ಮಾಡಬೇಡ ಒಂದು ಜೀವ ಉಳಿಸಿದ ಪುಣ್ಯ ಬರುತ್ತೆ ನಿನಗೆ ತಂಗಿ ಇಂಥ ಸಂದರ್ಭದಾಗ ಒಲ್ಲೆ ಅನ್ನಬಾರ್ದು ನಿನಗೆ ಅಂಡ ದವಾಖಾನೆ ಕರ್ಕೊಂಡು ಹೋಗ್ಕನಯವ್ವ ಹಿಂಗಾಗಿ ಹೇಳಕತ್ತೀನ ಮಗಳ ಬೇಸರ ಮಾಡ್ಕೊಬೇಡ ಯವ್ವ ಇಂಥ ಟೈಮ್ನಾಗ ಹಿಂಗೆ ಮಾಡಬಾರ್ದು